ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 34 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಸೊ ಈ ಒಂದು ಎಪಿಸೋಡಲ್ಲಿ ನೋಡೋದಾದರೆ ನಿನ್ನೆ ಏನೋ ಒಂದು ಅರ್ಧಕ್ಕೆ ನಿಂತಿತ್ತು ಒಂದು ಕಾಂಪಿಟೇಷನ್ನು, ಇವತ್ತು ಮುಂದುವರಿತಾ ಇದೆ. ಮನೋರಂಜನಾತ್ಮಕವಾಗಿರ್ತಕ್ಕಂಥ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಎಪಿಸೋಡಲ್ಲಿ ಮುಂದುವರಿತಾ ಇದೆ. ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಇವರುಗಳ ಒಂದು ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಕೆಂಪು ತಂಡಕ್ಕೆ ಗೆಲುವನ್ನು ಒದಗಿಸ್ತಾರೆ. ಅದಾದ ನಂತರ ಬಿಗ್ ಬಾಸ್ನವರು ಬಂದು ನಿಮ್ಮ ಕೆಂಪು ತಂಡದವರ ವತಿಯಿಂದ ಇಬ್ಬರು ಸದಸ್ಯರುಗಳನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಯ್ಕೆ ಮಾಡಿ ಒಮ್ಮತದಿಂದ ಚರ್ಚೆ ಮಾಡಿ ಅಂತ ಹೇಳಿ ತಿಳಿಸ್ತಾರೆ. ಸೊ ಎಲ್ಲರೂ ಸೇರ್ಕೊಂಡು ಒಮ್ಮತದಿಂದ ಜಾನ್ವಿ ಮತ್ತು ಕಾವ್ಯ ಅವ್ರನ್ನ ಒಮ್ಮತದಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸೊ ಇದ್ರ ನಡುವೆ ಕಾವ್ಯ ಅವರು ಮಾತ್ರ ನನ್ನ ಹೆಸರು ತಗೊಂಡ್ರು ಅಂತೇಳಿ ಸೂರಜ್ ಅವರು ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ಅಂದ್ರೆ ಇವ್ರು ಬೇಜಾರು ಮಾಡ್ಕೊಳ್ಳೋದು ನೋಡಲಾರದೆ ಆಪೋಸಿಟ್ ತಂಡದವರು ಅಶ್ವಿನಿ ಗೌಡ ಅವರು, ಆಶಿಕ್ ಅವರು, ರಿಷಿಕಾ ಅವರು ಮೂವರು ಸೇರ್ಕೊಂಡು ಇವರಿಗೆ ಇಲ್ಲಿ ಸಲ್ಲದ ವಿಷಯಗಳನ್ನು ತುಂಬಿಸ್ತಾ ಇದ್ದಾರೆ. ನೀನು ಯಾಕೆ ಬಿಟ್ಕೊಡಕ್ ಹೋಗಿದ್ದಿ, ನೀನು ಪಟ್ಟು ಹಿಡಿಬೇಕಾಗಿತ್ತು, ಜಿದ್ದಿ ಬೀಳ್ಬೇಕಾಗಿತ್ತು ಅಂತೇಳಿ. ಯಾಕಪ್ಪ ಅಂತಂದರೆ ಈ ಕಾವ್ಯ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡೋದು ಅವರಿಗೆ ಯಾರಿಗೂ ಇಷ್ಟ ಇರಲಿಲ್ಲ. ಎಸ್ಪೆಷಲಿ ಅಶ್ವಿನಿ ಗೌಡ ಅವರಿಗೆ, ರಾಸಿಕಾ ಅವರಿಗೆ, ಆಮೇಲೆ ರಿಷಿಕಾ ಅವರಿಗೆ, ಇವ್ರಿಗೆ ಮೂವರಿಗೂ ಸಹ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಕಾವ್ಯ ಅವರು ಬಂದಿರೋದು ಅವರಿಗೆ ಅಸಮಾಧಾನ ಆಗಿತ್ತು. ಅದಕ್ಕೋಸ್ಕರ ಇವರಿಗೆ ಫಸಲಾಗ್ತಾ ಇದ್ದಾರೆ. ಮಲ್ಲಮ್ಮನವರು ಮತ್ತು ರಕ್ಷಿತ್ ಅವರು ಕಾನ್ವರ್ಸೇಷನ್ ನಡೀತಾ ಇದೆ. ಸಾಮಾನ್ಯವಾಗಿ ನೀವು ಕನ್ನಡ ಸರಿಯಾಗಿ ಅಷ್ಟು ಮಾತಾಡಕ್ಕೆ ಬರೋಂಗಿಲ್ಲ. ಜಗಳಕ್ಕೆ ನಿಂತ್ಕೊಂಡ್ಬಿಟ್ಟಪ್ಪ ಅಂದ್ರೆ ನಾನು ಏನು ಮಾತಾಡ್ತಾ ಇದ್ದೇನೋ ನನಗೆ ಗೊತ್ತಾಗಂಗಿಲ್ಲ ಅಂತೇಳಿ ತಮ್ಮ ಒಂದು ಅಭಿಪ್ರಾಯವನ್ನು ಮಲ್ಲಮ್ಮನೊಟ್ಟಿಗೆ ರಕ್ಷಿತ್ ಅವರು ತಿಳಿಸ್ತಾ ಇದ್ದಾರೆ. ನಂತರ ಬಿಗ್ ಬಾಸ್ನವರು ಮತ್ತೊಮ್ಮೆ ಬಂದು ಹೇಳ್ತಾರೆ, ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಡೋಕ್ಕೆ 4 ಜನ ಸದಸ್ಯರನ್ನು ನೀವು ಬೆಂಬಲಿಗರಾಗಿ ಆಯ್ಕೆ ಮಾಡ್ಕೋಬೇಕು. ನೀವು ಅವರನ್ನು ಮನವೊಲಿಸಬೇಕಾಗುತ್ತೆ. ನೀವು ಯಾರನ್ನ ಮನವೊಲಿಸ್ತೀರೋ ಅವರು ನಿಮ್ಮ ಒಂದು ಆಟ ಆಡೋಕ್ಕೆ ಅವ್ರು ಮುಂದೆ ಬರ್ತಾರೆ ನಿಮ್ಮ ಬೆಂಬಲಿಗರಾಗಿ ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ. ಸೊ ಸ್ಪರ್ಧಿಗಳು ಕೆಂಪು ತಂಡದವರ ವತಿಯಿಂದ ಮತ್ತು ಬ್ಲೂ ತಂಡದವರ ವತಿಯಿಂದ ಯಾರು ಆಡಬೇಕು ಅನ್ನೋದನ್ನ ನೀವೇ ಚರ್ಚೆ ಮಾಡಿಕೊಳ್ಳಿ ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ. ಎಲ್ಲ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಸ್ಪರ್ಧೆಗೆ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳು ಹೋಗಿ ಎಲ್ಲರನ್ನು ಮನವೊಲಿಸೋ ಪ್ರಯತ್ನ ಮಾಡ್ತಾರೆ. ಇದರಲ್ಲಿ ಜಾನ್ವಿ ಅವರು ರಕ್ಷಿತ್ ಅವರನ್ನ ಚೂಸ್ ಮಾಡ್ತಾರೆ, ಕಾವ್ಯ ಅವರು ಸೂರಜ್ ಅವ್ರನ್ನ, ಧನು ಅವರು ಮಾಳು ಅವ್ರನ್ನ, ಅಭಿ ಅವರು ಧ್ರುವಂತ್ ಅವ್ರನ್ನ ಚೂಸ್ ಮಾಡ್ತಾರೆ. ಈ ಒಂದು ಆಟ ಆಡೋಕ್ಕೆ ನನ್ನ ಪರವಾಗಿ ನೀನು ಆಟ ಆಡು ಅಂತೇಳಿ ಇವ್ರನ್ನೆಲ್ಲರನ್ನ ಆಯ್ಕೆ ಮಾಡುತ್ತಾರೆ. ಬೇರೆ ಸ್ಪರ್ಧಿಗಳು ಏನು ಮಾತಾಡ್ತಾ ಇದ್ದಾರೆ, ಇವರು ಇದ್ದೇ ಮಾತಾಡ್ತಾ ಇದ್ದಾರೆ ಪರ್ಫೆಕ್ಟಾಗಿ ಅಂತೇಳಿ ಅನಲೈಸ್ ಮಾಡೋದರಲ್ಲಿ ತುಂಬಾ ಎತ್ತಿದ ಕೈ ತೋರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಈ ಒಂದು ವಿಚಾರವಾಗಿ ಗಿಲಿಯವರು ಮತ್ತು ಚಂದ್ರಪ್ರಭು ಅವರು ತುಂಬಾ ಊಹೆ ಮಾಡ್ತಾ ಇದ್ದಾರೆ. ಬಹುಶಃ ಇವರು ಇದ್ದೇ ಮಾತಾಡ್ತಾ ಇರ್ಬೋದು ಅಂತೇಳಿ ಅನಲೈಸ್ ಮಾಡ್ಕೊಳ್ಳುವಲ್ಲಿ ಬ್ರಿಲಿಯಂಟ್ ಇದ್ದಾರೆ ಅಂತ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಹೌದು ಕೂಡ. ಈ ಒಂದು ವಿಚಾರವಾಗಿ ರಿಷಿಕಾ ಗೌಡ ಅವರು ಮತ್ತು ಸೂರಜ್ ಅವರು ಮಾತಾಡ್ತಿರ್ತಾರೆ. ಈ ಒಂದು ವಿಚಾರ ಅವ್ರು ಏನು ಮಾತಾಡ್ತಿರ್ಬೋದು ಅನ್ನೋದು ಕುರಿತು ಇಲ್ಲಿ ಇವ್ರ ಜೊತೆ ಮಾತಾಡ್ತಿರ್ತಾರೆ. ಸ್ಪಂದನ ಮತ್ತು ಕಾವ್ಯ ಅವ್ರ ಜೊತೆ ಗಿಲ್ಲಿ ಅವ್ರು ಮಾತಾಡ್ತಿರ್ತಾರೆ. ಈಗ ನೋಡಿ ನಾನು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಹೋಗಿ ಒಂದು ಜಲಕ್ ಕೊಡ್ತೀನಿ, ಯಾವ ರೀತಿ ಜಗಳ ಮಾಡ್ತಾಳೆ ನೋಡೋಣ ಅಂತೇಳಿ ಬೇಕು ಅಂತಾನೆ ರಿಷಿಕಾ ಅವ್ರ ಜೊತೆ ಹೋಗಿ ಗಿಲ್ಲಿ ಅವರು ಸ್ವಲ್ಪ ಜಗಳ ಮಾಡ್ತಾರೆ. ಏನು ರಿಷಿಕಾ ನನ್ನ ಬಗ್ಗೆ ಮಾತಾಡ್ತಾ ಇರೋ ಆಗಿದೆ ಅಂತೇಳಿ ಸುಮ್ಮನೆ ಜಲಕ್ ಕೊಡ್ತಾರೆ ಗಿಲ್ಲಿ ಅವರು. ನಾನೇ ನಿನ್ನ ಬಗ್ಗೆ ಮಾತಾಡಿಲ್ಲಪ್ಪ ಹಂಗೆ ಹಿಂಗೆ ಅಂತೇಳಿ ಒಂದಷ್ಟು ಹೇಳ್ತಾರೆ. ಬಂದಾಗಷ್ಟೇ ನಿನ್ನ ಪ್ರೀತಿ ತೋರಿಸಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಾ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಹೋಗಿ ತೊಡೆ ಮೇಲೆ ಕುಂತ್ಕೊಂಡು ಸ್ವಲ್ಪ ಏನೋ ಮಾತಾಡ್ತಿರ್ತಾರೆ. ಈ ಒಂದು ಸನ್ನಿವೇಶ ನೋಡಿ ರಘು ಅವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅಯ್ಯೋ ಆಗ್ತಿಲ್ಲ ಗುರು ನೋಡೋಕ್ಕೆ ಅಂತೇಳಿ ತಲೆ ಚಚ್ಕೊಳ್ತಾರೆ. ಈ ಒಂದು ಸನ್ನಿವೇಶ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರಿಗೆ ಬಕೆಟ್ ಇಡ್ತಾ ಇದ್ದಾರೆ ರಿಷಿಕಾ ಅವರು ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ನಂತರ ಬಿಗ್ ಬಾಸ್ನವರು ಮತ್ತೆ ಒಂದು ಗೇಮ್ನ ಆರಂಭಿಸ್ತಾರೆ. ಸ್ಟೂಡೆಂಟ್ ಆಫ್ ದ ವೀಕ್ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಿಮ್ಮ ಫೋಟೋಗಳನ್ನು ಬಚ್ಚಿಡಬೇಕಾಗುತ್ತೆ. ಬಚ್ಚಿಟ್ಟು ನಿಮ್ಮ ಪರವಾಗಿ ಆಡ್ತಕ್ಕಂಥ ಸ್ಪರ್ಧಿಗಳು ಯಾರಿದ್ದಾರೆ ನಿಮ್ಮ ಒಂದು ಫೋಟೋವನ್ನು ಹೊರತುಪಡಿಸಿ ಬೇರೊಬ್ಬರ ಸದಸ್ಯರ ಒಂದು ಫೋಟೋಗಳನ್ನು ತೆಗೆದುಕೊಂಡು ಬಂದು ಎಕ್ಸ್ ಮಾರ್ಕ್ ಇರತಕ್ಕಂಥ ಒಂದು ಫ್ರೇಮಲ್ಲಿ ನೀವು ಆ ಒಂದು ಫೋಟೋನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಅವರು ರಿಜೆಕ್ಟ್ ಆಗ್ತಾರೆ. ಇನ್ನು ಲಾಸ್ಟಿಗೆ ಉಳಿದಿರ್ತಕ್ಕಂಥ ಫೋಟೋ ಯಾರು ಉಳಿದಿರ್ತೈತೆ ಅವರು ಸ್ಪರ್ಧೆಯಲ್ಲಿ ಗೆಲ್ಲುತ್ತಾರೆ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ ತಂಡದವರು. ಸೊ ಗೇಮ್ ಆರಂಭವಾಗುತ್ತೆ. ಈ ಒಂದು ಗೇಮಲ್ಲಿ ಪ್ರತಿಯೊಬ್ಬರು ತಮ್ಮ ಸ್ಪರ್ಧಿಗಳ ಅಂದರೆ ಯಾರ ಪರವಾಗಿ ಆಡ್ತಾ ಇದ್ದಾರೆ ಅವರ ಒಂದು ಫೋಟೋವನ್ನು ಹೊರತುಪಡಿಸಿ ಬೇರೊಬ್ಬರ ಸದಸ್ಯರನ್ನು ಫೋಟೋನ ತಗೊಂಬಂದ್ಕಾಸಿ ಆ ಒಂದು ಎಕ್ಸ್ ಗುರುತಲ್ಲಿ ಫೋಟೋನ ಅಂಟಿಸ್ತಾ ಇರ್ತಾರೆ, ಅಂದರೆ ಪ್ರೇಮ್ಗೆ ಆಗ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅಭಿಷೇಕ್ ಅವರಿಗೆ ತುಂಬಾನೇ ಒಳ್ಳೆ ಒಂದು ಅವಕಾಶ ಇರ್ತೈತಿ. ಆಲ್ರೆಡಿ ರಕ್ಷಿತಾ ಅವರು ಅಭಿಷೇಕ್ ಅವ್ರದ್ದು ಒಂದು ಫೋಟೋನ ಆಲ್ರೆಡಿ ಹಾಕ್ಬಿಟ್ಟಿರ್ತಾರೆ. ಸೊ ಈ ಒಂದು ವಿಷಯ ಗೊತ್ತಿದ್ದು ಧ್ರುವಂತ್ ಅವ್ರು ಏನು ಮಾಡ್ತಾರೆ, ಅಭಿಷೇಕ್ ಅವ್ರನ್ನ ಫೋಟೋ ಸಿಗ್ತೈತಿ. ಸಿಕ್ಕಿದ ತಕ್ಷಣ ಅವ್ನ ಫೋಟೋನ ಕಾಪಾಡ್ಕೊಳ್ಳೋದು ಬಿಟ್ಟು ಬೇರೆಯವ್ರ ಮುಂದೆ ನನಗೆ ಫೋಟೋ ಸಿಕ್ಕಿದೆ ಅಂತ ಶೋ ತೋರ್ಸೋಕೆ ಹೋಗ್ತಾರೆ. ಬಿಡ್ತಾರಾ? ಅಲ್ಲ ಗುರು, ಈ ಮನುಷ್ಯ ಯಾಕೆ ಹಿಂಗೆ ಆಟ ಆಡ್ತಾ ಇದ್ದಾರೆ? ಸ್ವಲ್ಪ ಸ್ಮಾರ್ಟ್ನೆಸ್ಸಸ್ ತೋರಿಸಿ ಆ ಒಂದು ಫೋಟೋನ ಬಚ್ಚಿಟ್ಟು ತಮ್ಮಲ್ಲಿ ಟಿ ಶರ್ಟ್ ಒಳಗೆ ಅಥವಾ ಅಂಗಿ ಒಳಗೆ ಬಚ್ಚಿಟ್ಕೊಂಡು ಕೊನೆಯವರೆಗೂ ಅವ್ನ ಫೋಟೋನ ಕಾಪಾಡ್ಕೊಂಡಿದ್ದನಪ್ಪ ಅಂತಂದರೆ ಬಹುಶಃ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗ್ಬೋದಿತ್ತು ಈ ಒಂದು ವೀಕಲ್ಲಿ. ಈ ಒಂದು ಅವಕಾಶನ ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊಂಡ್ರು ಧ್ರುವಂತ್ ಅವರು. ನಾರ್ಮಲ್ ಆಗಿ ಬಚ್ಚಿಟ್ಕೊಂಡ್ರೇನೆ ಬಿಡಂಗಿಲ್ಲ, ಇನ್ನು ತೋರಿಸ್ಕೊಂಡೇ ಹೋದ್ನಪ್ಪ ಅಂದ್ರೆ ಗುಮ್ಮದೆ ಬಿಡ್ತಾರ. ಸರಿಯಾಗಿ ಹಾಕೊಂಡು ಗುಮ್ಮಿದ್ರು ಮಾಳು ಅವರು ಮತ್ತು ಸೂರಜ್ ಅವರು. ಅಟ್ಲೀಸ್ಟ್ ಆ ಒಂದು ಫೋಟೋ ಅಭಿಷೇಕ್ ಅವ್ರ ಫೋಟೋನ ಸಿಕ್ಕಿಲ್ಲ, ನನಗೆ ಇನ್ನೂ ಸಿಗ್ತಾನೆ ಇಲ್ಲ ಅಂತ ಕೈಸಿ ಕೊನೆಯವರೆಗೂ ಡ್ರಾಮಾ ಮಾಡ್ಬೋದಿತ್ತು ಇವರು. ನಾ ಏನೋ ಶಕ್ತಿ ಇದೆ ಅಂತೇಳಿ ಹಿಂಗೆ ಬಂದರು, ಹಾಕೊಂಡು ಗುಮ್ಮಿದ್ರು. ಸೊ ಇಲ್ಲಿ ತಿಳ್ಕೊಬೇಕಾದ ಯಾವ್ದು ವಿಷಯ ಅಂತಂದರೆ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಇಂಟೆಲಿಜೆಂಟಾಗಿ ಸ್ವಲ್ಪ ಏನಾದರೂ ಪ್ರಯತ್ನ ಪಡಿದ್ನಪ್ಪ ಅಂತಂದರೆ ಯಾವುದು ಫೋಟೋನ ಹೈಡ್ ಮಾಡುವಲ್ಲಿ ಯಶಸ್ವಿ ಆಗಿದ್ನಪ್ಪ ಅಂತಂದರೆ ಧ್ರುವ ಅವರು ಟಾಪಲ್ಲಿ ಇರ್ತಿದ್ರು ಈ ಒಂದು ವೀಕು. ಸೊ ಇದಾದ ನಂತರ ಎಲ್ಲರೂ ಫೋಟೋಗಳು ಸಿಗ್ತವೆ. ಸಿಕ್ಕಾದ ನಂತರ ಧನುಷ್ ಅವ್ರ ಫೋಟೋ ಕೊನೆಗೆ ಉಳಿತೈತಿ. ಸ್ಟೂಡೆಂಟ್ ಆಫ್ ದ ವೀಕ್ ಆಗಿ ಆಯ್ಕೆ ಆಗುತ್ತಾರೆ. ರಕ್ಷಿತ್ ಅವರಿಗೆ ಈ ಒಂದು ಗೇಮ್ ಅರ್ಥ ಆಯಿತು ಅಥವಾ ಆಗಲಿಲ್ಲ ಅನ್ನೋದು ಗೊತ್ತಾಗಲಿಲ್ಲ. ಸೊ ಒಟ್ಟಿನಲ್ಲಿ ಇವ್ರ ಮನಸ್ಸಲ್ಲಿ ಏನಿದೆ, ಡಿಸರ್ವ್ ಇದ್ದವರು, ಕೇಪಬಿಲಿಟಿ ಇದ್ದವರು ಯಾರಿದ್ದಾರೋ ಅವರು ವಿನ್ ಆಗಬೇಕು ಅನ್ನೋರು ಮಾತ್ರ ಇವ್ರ ತಲೆಯಲ್ಲಿತ್ತು. ಹಾಗಾಗಿ ಧನುಷಿಗೆ ಸಪೋರ್ಟ್ ಮಾಡಿದ್ಲು ರಕ್ಷಿತಾ ಅವರು. ಮೆಚ್ಚಿದೆ ಕಣಮ್ಮ, ನಿನ್ನ ದೊಡ್ಡ ಗುಣಕ್ಕೆ ಮೆಚ್ಚಿದೆ. ಪ್ರೇಕ್ಷಕರ ಒಂದು ಊಹೆ ಏನಾಗಿತ್ತು ಅನ್ನೋದಾದರೆ ರಕ್ಷಿತಾ ಅವರು ಅಭಿಷೇಕ್ ಅವರಿಗೆ ಸಪೋರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಇಲ್ಲಿ ಆಗಿದ್ದೇ ಬೇರೆ. ಇಲ್ಲಿ ಅಭಿಷೇಕ್ನ ಬಿಟ್ಟು ಧನುಷಿಗೆ ಸಪೋರ್ಟ್ ಮಾಡಲು ರಕ್ಷಿತಾ. ಯಾಕಂದಪ್ಪ ಅಂದರೆ ಕೇಪಬಿಲಿಟಿ ಇದ್ದಾರೆ ಅಂತೇಳಿ. ಆ್ಯಕ್ಚುಲಿ ನೋಡೋಕೆ ಏನಪ್ಪ ಅಂತಂದರೆ ರಕ್ಷಿತಾ ಅವರ ವಿಚಾರದಲ್ಲಿ ಎಷ್ಟೋ ವಿಷಯಗಳಲ್ಲಿ ಸಪೋರ್ಟ್ ಮಾಡಿದ್ದು ಅಭಿಷೇಕ್ ಅವರು. ರಕ್ಷಿತಾ ಅವರಿಗೆ ಇದು ಗೊತ್ತಿಲ್ಲ. ಬಹುಶಃ ಪ್ರೇಕ್ಷಕರ ಪ್ರಕಾರ ಅಭಿಷೇಕ್ ಅವರಿಗೆ ರಕ್ಷಿತಾ ಅವರು ಸಪೋರ್ಟ್ ಮಾಡಬೇಕಿತ್ತು ಅನ್ನೋದೇ ಆಶಯ ಆಗಿತ್ತು. ಸೊ ಈ ಒಂದು ವಿಷಯ ರಕ್ಷಿತಾಗೆ ಗೊತ್ತೂ ಇಲ್ಲ. ಧನುಷಿಗೆ ಕೇಪಬಿಲಿಟಿ ಇದೆ ಗೆಲ್ಲೋಕೆ ಅನ್ನೋ ಒಂದು ವಿಚಾರ ಕುರಿತು ಮನೆಯವ್ರನ್ನೆಲ್ಲರ ಎದುರಾಕೊಂಡಿದ್ದೇ ಧನುಷ್ಗೋಸ್ಕರ ರಕ್ಷಿತಾ ಅವರು. ಈ ಮನುಷ್ಯ ನೋಡಿದರೆ ರಕ್ಷಿತಾನಿಗೆ ಹೋಗಿತಾನೆ. ನೋಡಿ ಕಾಲ ಹೇಗಿದೆ, ಒಳ್ಳೆಯವರಿಗೆ ಕಾಲನೇ ಇಲ್ಲ. ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಗೇಮ್ ಕೊಡ್ತಾರೆ. ಧನುಷ್ ಮತ್ತು ರಘು ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ನಿಮ್ಮ ಓಟ್ ಹಾಕಿ, ನಿಮ್ಮ ಮನೆಯ ಕ್ಯಾಪ್ಟನ್ ಯಾರು ಅನ್ನೋದನ್ನ ನೀವೇ ನಿರ್ಧರಿಸಿ ಓಟ್ ಹಾಕಿ ಅಂತ ತಿಳಿಸ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸೇರಿಕೊಂಡು ಧನುಷ್ ಅವರಿಗೆ ಓಟ್ ಹಾಕ್ತಾರೆ. ಮನೆಯವರೆಲ್ಲರಿಂದ ಇವ್ರಿಗೆ ಒಳ್ಳೇದಾಗುತ್ತೋ ಅಥವಾ ಇವರಿಂದ ಮನೆಯವರೆಲ್ಲರಿಗೂ ಒಳ್ಳೇದಾಗುತ್ತೋ ಅನ್ನೋದನ್ನು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಒಳ್ಳೇದಾಗಲಿ ಅಂತ ಹಾರೈಸೋಣ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಧನುಷ್ ಅವರೇ. ಮನೆಯವರೆಲ್ಲರೂ ಸೇರಿಕೊಂಡು ಈ ವಾರ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ಯಾಪ್ಟನ್ಸಿ ನೋಡಬೇಕು ಅಂತ ಬಯಸಿದ್ರು. ಆದರೆ ರಘು ಅವರ ಒಳ್ಳೆತನ ಮತ್ತು ಕ್ಯಾಪ್ಟನ್ಸಿನ ಗಮನಿಸಿ ಮತ್ತೆ ಇವರೇ ಕ್ಯಾಪ್ಟನ್ಸಿ ಆಗಲಿ ಅಂತೇಳಿ ಹಾರೈಸಿದ್ದು ಮಾತ್ರ ಗಿಲ್ಲಿ ಮತ್ತು ಮಲ್ಲಮ್ಮನವರು. ಈ ಮನುಷ್ಯ ಬರೀ ಹೆಸರಿಗೆ ಮಾತ್ರ ಕ್ಯಾಪ್ಟನ್ ಆಗದೆ ಬಕೆಟ್ ಟೀಮ್ಗೆ ಸೇರದೆ ಈ ಮನೆಯನ್ನು ನಿಭಾಯಿಸ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಆದರೂ ಒಂದು ಡೌಟು, ಅಚ್ಚುಕಟ್ಟಾಗಿ ಈ ಮನೆಯನ್ನು ನಿಭಾಯಿಸ್ತೀರಿ ಅನ್ನೋದೇ ಡೌಟು. ಸೊ ಹಾಗಾಗಿ ಇದಾಗಿತ್ತು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.